ನಮಸ್ಕಾರ ಸ್ನೇಹಿತರೆ, ಗೀತಸಾರ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರತಿದಿನ ಒಂದೊಂದು ಭಗವದ್ಗೀತೆ ಶ್ಲೋಕವನ್ನು ಸರಳವಾಗಿ ಆದರೆ ಆಳವಾದ ಅರ್ಥದೊಂದಿಗೆ ನಮ್ಮ ಜೀವನಕ್ಕೆ ಹೇಗೆ ಅನ್ವಯಿಸಬಹುದು ಎಂದು ತಿಳಿದುಕೊಳ್ಳುತ್ತಿರುವ ಪ್ರಯತ್ನವೇ ಈ ಚಾನೆಲ್ನ ಉದ್ದೇಶ. ಇಂದು ನಾವು ಕೇಳಲಿರುವುದು ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ 19. ಈ ಶ್ಲೋಕದಲ್ಲಿ ಯುದ್ಧ ಭೂಮಿಯ ವಾತಾವರಣ ಸಂಪೂರ್ಣವಾಗಿ ಹೇಗೆ ಬದಲಾಗುತ್ತದೆ ಎಂಬುದು ವರ್ಣನೆಯಾಗುತ್ತದೆ. ಶ್ಲೋಕ ಹೀಗಿದೆ: ಸ ಘೋಷೋ ಧಾರ್ತರಾಷ್ಟ್ರಣಾಂ ಹೃದಯಾನಿ ವೃದಾರಯತ್ ನಭಶ್ಚ ಪೃಥ್ವೀಂ ಚೈವ ತುಮುಲೋ ವ್ಯುನುನಾದಯನ್. ಶ್ಲೋಕದ ಸರಳ ವಿವರಣೆ: ಸಂಜಯನು ಧೃತರಾಷ್ಟ್ರನಿಗೆ ಹೇಳುತ್ತಿರುವುದು, ಪಾಂಡವರ ಪರದಿಂದ ಬಂದ ಆ ಭೀಕರ ಶಂಖನಾದವು ಧೃತರಾಷ್ಟ್ರರ ಪುತ್ರರ ಅಂದರೆ ಕೌರವರ ಹೃದಯಗಳನ್ನೇ ಕತ್ತರಿಸಿದಂತೆ ಆಗಿತ್ತು. ಆ ಶಬ್ದ ಎಷ್ಟು ಪ್ರಬಲವಾಗಿತ್ತೆಂದರೆ ಆಕಾಶವನ್ನು ಭೂಮಿಯನ್ನು ಒಟ್ಟಿಗೆ ಪ್ರತಿಧ್ವನಿಸುವಂತೆ ಮಾಡಿತು. ಯುದ್ಧ ಇನ್ನೂ ಆರಂಭವಾಗಿಲ್ಲ, ಆದರೆ ಧರ್ಮದ ಶಬ್ದವೇ ಅಧರ್ಮದ ಮನಸ್ಸನ್ನು ಕಂಪಿಸುತ್ತಿದೆ. ಈ ಶ್ಲೋಕದ ಆಳವಾದ ಅರ್ಥ ಮತ್ತು ಜೀವನದ ಸಂದೇಶ ನೋಡುವುದಾದರೆ, ಈ ಶ್ಲೋಕದಲ್ಲಿ ಬಹಳ ಮಹತ್ವದ ಸೂಚನೆ ಇದೆ. ಕೌರವರು ಸಂಖ್ಯೆಯಲ್ಲಿ ಹೆಚ್ಚು, ಶಸ್ತ್ರಾಸ್ತ್ರಗಳಲ್ಲಿ ಬಲಿಷ್ಠ, ಆದರೆ ಮನಸ್ಸಿನಲ್ಲಿ ದುರ್ಬಲ. ಏಕೆಂದರೆ ಅವರು ಅಧರ್ಮದ ಪರ ನಿಂತಿದ್ದಾರೆ. ಧರ್ಮದ ಪರ ನಿಂತ ಶಬ್ದ ಯಾವಾಗಲೂ ನೇರವಾಗಿ ಹೃದಯಕ್ಕೆ ತಲುಪುತ್ತದೆ. ಅಧರ್ಮದ ಮೇಲೆ ನಿಂತ ಮನಸ್ಸು ಆ ಶಬ್ದವನ್ನು ಸಹಿಸಲು ಸಾಧ್ಯವಾಗುವುದಿಲ್ಲ. ಧರ್ಮಕ್ಕೆ ಶಸ್ತ್ರ ಬೇಕಾಗಿಲ್ಲ, ಅದರ ಶಬ್ದವೇ ಸಾಕು. ಇಂದಿನ ಜೀವನಕ್ಕೆ ಅನ್ವಯ. ನಮ್ಮ ಜೀವನದಲ್ಲೂ ಹೀಗೆ. ನೀವು ಸತ್ಯದ ಪರ ನಿಂತಾಗ ನಿಮ್ಮ ಮಾತು ಜೋರಾಗಿರಬೇಕೆಂದಿಲ್ಲ. ನಿಮ್ಮ ನೈತಿಕತೆ, ನಿಮ್ಮ ಸ್ಥಿರತೆ ಅದೇ ಎದುರಾಳಿಯ ಹೃದಯವನ್ನು ಕದಲಿಸುತ್ತದೆ. ತಪ್ಪು ಮಾರ್ಗದಲ್ಲಿ ಇರುವವರು ನಿಮ್ಮ ಶಾಂತವಾದ ಧರ್ಮನಿಷ್ಠ ನಿಲುವಿನಿಂದಲೇ ಅಸ್ವಸ್ಥರಾಗುತ್ತಾರೆ. ಇದು ಶ್ಲೋಕ 1:19 ನಮಗೆ ಕಲಿಸುವ ಅತ್ಯಂತ ಆಳವಾದ ಪಾಠ. ಅಂತಿಮ ಮಾತು ಸ್ನೇಹಿತರೆ, ಭಗವದ್ಗೀತೆ ಯುದ್ಧ ಭೂಮಿಯಿಂದ ಆರಂಭವಾದರೂ ಅದು ನಮ್ಮ ಒಳಗಿನ ಯುದ್ಧಕ್ಕೆ ದಾರಿ ತೋರಿಸುತ್ತದೆ. ಪ್ರತಿದಿನ ಒಂದೊಂದು ಶ್ಲೋಕ ನಮ್ಮ ಚಿಂತನೆಗಳನ್ನು ಶುದ್ಧಗೊಳಿಸುತ್ತದೆ, ನಮ್ಮ ಜೀವನವನ್ನು ಸರಿಯಾದ ದಾರಿಗೆ ಕರೆದೊಯ್ಯುತ್ತದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಗೀತಸಾರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಜ್ಞಾನವನ್ನು ಇನ್ನೊಬ್ಬರಿಗೂ ಹಂಚಿಕೊಳ್ಳಿ. ಒಂದು ಶ್ಲೋಕ, ಒಂದು ಚಿಂತನೆ, ಒಂದು ಜೀವನ ಬದಲಾವಣೆ. ಹರೇ ಕೃಷ್ಣ.